ಒಂದು ಹೆಣ್ಣನ್ನ ಕೊಲೆ ಮಾಡಿ ಬಿರಿಯಾನಿ ಮಾಡಿದ್ದಾರೆ. ಇದು ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಆಗ್ರಾ ರೈಲ್ವೆ ಸ್ಟೇಷನಲ್ಲಿ ಒಂದು ರೆಡ್ ಕಲರ್ ಟ್ರಾಲಿನ ಅಲ್ಲೇ ಇಟ್ಟು ಹೋಗ್ಬಿಡ್ತಾರೆ. ಆ ರೆಡ್ ಕಲರ್ ಬ್ಯಾಗಲ್ಲಿ ಲೈಟಾಗಿ ಬ್ಲಡ್ ಸೋರ್ತಾ ಇರುತ್ತೆ. ಅದು ನೋಡಿ ಜನ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವ್ರು ಬಂದು ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡಿ ನೋಡಿದಾಗ ತಲೆ ಮಾತ್ರ ಇಲ್ಲದೆ ಬಾಡಿಲಿದ್ದ ಬಾಡಿ ಪಾರ್ಟ್ಸ್ ಒಂದಷ್ಟು ಕಟ್ ಮಾಡಿ ಇಟ್ಟಿರ್ತಾರೆ. ಚೆಕ್ ಮಾಡಿ ಕನ್ಫರ್ಮೇಷನ್ ಆದ ನಂತರ ಅಲ್ಲಿದ್ದ CCTV ಫುಟೇಜ್ನ ಚೆಕ್ ಮಾಡಿ ಇಬ್ಬರನ್ನ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್ 1000 ಜನದ ಮೇಲೆ ವಿಚಾರಣೆ ಮಾಡಿ ಲಾಸ್ಟಲ್ಲಿ ಅವ್ರ ಮನೆಯೂ ಕಂಡುಹಿಡಿತಾರೆ. ಮನೆ ಬೀಗ ಹಾಕಿರ್ತಾರೆ. ಡೋರ್ ಹೊಡೆದು ಒಳಗಡೆ ಹೋಗಿ ಚೆಕ್ ಮಾಡಿದ್ಮೇಲೆ ಕೊಲೆ ಮಾಡಿದಂಥ ಎವಿಡೆನ್ಸ್ ಯಾವುದೂ ಸಿಗಲ್ಲ. ಆ್ಯಂಡ್ ಅಲ್ಲಿ ಬಿರಿಯಾನಿ ಬೇಸನ್ಗಳು ನೋಡಿದ್ರೆ ಮೈದಾ ಹಸಿಟ್ಟು ಮತ್ತು ಇನ್ನಿತರ ಮಿಕ್ಸ್ ಮಾಡಿ ದಮ್ ಹಾಕಿ ಇಟ್ಟಿರೋ ಥರ ಕಾಣಿಸುತ್ತೆ. ಬಿರಿಯಾನಿ ಬೇಸನ್ ಓಪನ್ ಮಾಡಿ ನೋಡಿದ್ಮೇಲೆ ಆ ಬಿರಿಯಾನಿಲಿ ಒಂದು ಹೆಣ್ಣಿನ ದೇಹನ ಕಟ್ ಮಾಡಿ ಮಿಕ್ಸ್ ಮಾಡಿರ್ತಾರೆ. ಅಲ್ಲಿ ಆಗ್ರಾದಲ್ಲಿ ಸಿಗ್ತಲ್ಲ ಕೆಲವೊಂದು ಪಾರ್ಟ್ಸು, ಆ ಪಾರ್ಟ್ಸಲ್ಲಿ ಮಿಕ್ಕಿದ ಪಾರ್ಟ್ಸ್ನ ಇಲ್ಲಿ ಬಿರಿಯಾನಿಯಾಗಿ ಕುಕ್ ಮಾಡಿರ್ತಾರೆ. ಕೊಲೆ ಆದಂಥ ಈ ಲೇಡಿಗೆ 35 ವರ್ಷದ ಮೇಲೆ ಏಜ್ ಇದ್ದು ಅವರಿಗೆ ಮೆಕ್ಯಾನಿಕ್ ಶಾಪಲ್ಲಿ ವರ್ಕ್ ಮಾಡುವಂಥ ಒಬ್ಬ 19 ವರ್ಷದ ಮಗನೂ ಇರ್ತಾನೆ. ಆದರೆ ಈ ಲೇಡಿ ಮತ್ತು ಮಗ ಇಬ್ಬರು ಒಂದೇ ಮನೆಯಲ್ಲಿ ಸ್ಟೇ ಮಾಡಲ್ಲ. ಕಾರಣ ಬಂದು ಈ ಲೇಡಿಗೆ ಬುದ್ಧಿ ಸರಿ ಇಲ್ಲ ಅಂತ. ಭಗವತಿ ಮಾಜಿ, ಮಾನಿಕ್ ಲಸ್ಕರ್ ಈ ಇಬ್ರು ಕಪಲ್ ಸೇರಿ ಈ ಕೊಲೆನ ಮಾಡಿರ್ತಾರೆ. ಮಾನಿಕ್ ಲಸ್ಕರ್ ಮಧ್ಯದಲ್ಲಿ ಮತ್ತೆ ಈ ಲೇಡಿ ಮಧ್ಯದಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಆ ಆರ್ಗ್ಯುಮೆಂಟ್ ನಲ್ಲಿ ಮಾನಿಕ್ ಲಸ್ಕರ್ ನಿನ್ಗೆ ಮುಗಿಸ್ಕೊಳ್ಳೋಣ ಅಂತ ಮಾತಾಡಿದಾಗ ಆ ಲೇಡಿ ಅದಕ್ಕೆ ಒಪ್ಪೋದಿಲ್ಲ. ಸೊ ಆ ಕಾರಣಕ್ಕಾಗಿ ಆ ಹುಡುಗನು ಮತ್ತೆ ಈ ಹುಡುಗಿಯನ್ನು ಇಬ್ರು ಕಪಲ್ಸು ಸೇರಿ ಈ ಕೊಲೆನ ಮಾಡಿರ್ತಾರೆ. ಅಂಡ್ ಪೊಲೀಸ್ ಈಗ ಒಂದು ಟೀಮ್ ಆಗಿ ಬೇರ್ಪಟ್ಟು ಇಂಡಿಯಾ ಫುಲ್ಲು ಇವ್ರನ್ನ ಸರ್ಚ್ ಮಾಡ್ತಾ ಇದ್ದಾರೆ.